ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUC ರಾಜ್ಯಶಾಸ್ತ್ರದ ಅಧ್ಯಾಯ 6ರಲ್ಲಿ ಶಾಸಕಾಂಗ ಎನ್ನುವಂತಹ ಒಂದು ಅಂಗವನ್ನು ಕುರಿತು ಅಧ್ಯಯನವನ್ನು ಮಾಡ್ತೇವೆ. ಈ ಅಧ್ಯಾಯದಲ್ಲಿ ಶಾಸಕಾಂಗ ಎಂದರೇನು, ಶಾಸಕಾಂಗದ ಪ್ರಾಮುಖ್ಯತೆ ಏನಿದೆ ಹಾಗೂ ಶಾಸಕಾಂಗದ ಪ್ರಮುಖವಾಗಿರ್ತಕ್ಕಂತಹ ಕಾರ್ಯಗಳು ಏನು, ಹಾಗೆಯೇ ಭಾರತದಲ್ಲಿ ಶಾಸಕಾಂಗದ ವ್ಯವಸ್ಥೆ ಯಾವ ರೀತಿ ಇದೆ, ಆ ಶಾಸಕಾಂಗವನ್ನು ಯಾವ ರೀತಿ ನಾವು ಆಯ್ಕೆಯನ್ನು ಮಾಡ್ಕೊಳ್ತೇವೆ, ಅದರ ರಚನೆ ಮತ್ತು ಕಾರ್ಯಗಳನ್ನು ಕುರಿತು ಅಧ್ಯಯನವನ್ನು ಮಾಡ್ತೇವೆ. ಈ ಒಂದು ಅಧ್ಯಾಯದ ಪ್ರಾರಂಭದಲ್ಲಿ ರಾಜ್ಯದ 4 ಮೂಲಾಂಶಗಳಲ್ಲಿ ರಾಜ್ಯವು 4 ಮೂಲಾಂಶಗಳನ್ನು ಹೊಂದಿದೆ. ಆ ಮೂಲಾಂಶಗಳಲ್ಲಿ ಈ ಸರ್ಕಾರ ಎನ್ನುವಂಥದ್ದು ಸಹ ಒಂದು ಮೂಲಾಂಶ. ಈ ಸರ್ಕಾರ 3 ಅಂಗಗಳ ಮೂಲಕ ಕಾರ್ಯವನ್ನು ನಿರ್ವಹಿಸುತ್ತದೆ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಎನ್ನುವಂತಹ 3 ಅಂಗಗಳ ಮೂಲಕ ಒಂದು ಸರ್ಕಾರ ರಾಜ್ಯದ ಬೇಡಿಕೆಗಳನ್ನು ಈಡೇರಿಸುವಂತಹ ಒಂದು ಕಾರ್ಯವನ್ನು ಮಾಡುತ್ತದೆ ಎನ್ನುವಂಥದ್ದನ್ನು ನಾವು ಹಿಂದಿನ ಅಧ್ಯಾಯಗಳಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ಈ ಸರ್ಕಾರದ 3 ಅಂಗಗಳಲ್ಲಿ ಮೊದಲನೇ ಅಂಗ ಯಾವುದು ಅಂತ ಹೇಳಿದ್ರೆ ಶಾಸಕಾಂಗ ಎನ್ನುವಂತಹ ಅಂಗ. ಒಂದು ರಾಜ್ಯಕ್ಕೆ ಅಗತ್ಯವಾಗಿರುವಂತಹ ಶಾಸನಗಳನ್ನು ರೂಪಿಸುವಂತಹ ಸರ್ಕಾರದ 3ನೇ ಅಂಗವನ್ನು ನಾವು ಶಾಸಕಾಂಗ ಅಂತ ಹೇಳಿ ಕರೀತೇವೆ. ರಾಜ್ಯಕ್ಕೆ ಅಗತ್ಯವಾದಂತಹ ಶಾಸನಗಳನ್ನು ರೂಪಿಸುವ ಸರ್ಕಾರದ ಮೊದಲನೇ ಅಂಗ ಯಾವುದು ಅಂತ ಹೇಳಿದ್ರೆ ಶಾಸಕಾಂಗ ಅಂತ. ಹಾಗಾಗಿ ಈ ಶಾಸಕಾಂಗದ ಪ್ರಮುಖವಾಗಿರ್ತಕ್ಕಂತಹ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ಒಂದು ರಾಷ್ಟ್ರಕ್ಕೆ ಅಥವಾ ರಾಜ್ಯಕ್ಕೆ ಅಗತ್ಯವಾದಂತಹ ಶಾಸನಗಳನ್ನು ಅಂದರೆ ಕಾನೂನುಗಳನ್ನು ರೂಪಿಸುವಂತಹ ಪ್ರಮುಖವಾಗಿರ್ತಕ್ಕಂತಹ ಜವಾಬ್ದಾರಿಯನ್ನ ಈ ಶಾಸಕಾಂಗ ಹೊಂದಿದೆ ಎನ್ನುವಂತಹ ಒಂದು ಅಂಶವನ್ನ ನಾವು ಇಲ್ಲಿ ಕಾಣ್ತೇವೆ. ಇಲ್ಲಿ ಹಾಗೆಯೇ ಈ ಶಾಸಕಾಂಗ ಅಂತಕ್ಕಂಥದ್ದು ತನ್ನ ಕಾನೂನುಗಳ ಮೂಲಕ ಪ್ರಜೆಗಳ ಇಚ್ಛೆಯನ್ನ ವ್ಯಕ್ತಪಡಿಸುವಂತಹ ಒಂದು ಪ್ರಮುಖವಾದಂತಹ ಪ್ರಭಾವಿಯಾದಂತಹ ಒಂದು ಮಾಧ್ಯಮವಾಗಿದೆ ಎನ್ನುವಂತಹ ಒಂದು ಅಂಶ. ಶಾಸಕಾಂಗದಿಂದ ರೂಪಿಸಲ್ಪಟ್ಟಂತಹ ಶಾಸನಗಳನ್ನು ಆ ರಾಜ್ಯದಲ್ಲಿ ಅಥವಾ ಸರ್ಕಾರದಲ್ಲಿ ಕಾರ್ಯಾಂಗ ಅಂತಕ್ಕಂಥದ್ದು ಆ ಶಾಸನಗಳನ್ನು ಕಾರ್ಯಗತಗೊಳಿಸುತ್ತದೆ. ನ್ಯಾಯಾಂಗ ಎನ್ನುವಂತಹ 3ನೇ ಅಂಗ ನ್ಯಾಯ ತೀರ್ಮಾನವನ್ನು ಮಾಡುವುದರ ಜೊತೆಯಲ್ಲಿ ಆ ಶಾಸನಗಳಿಗೆ ಸೂಕ್ತವಾಗಿರ್ತಕ್ಕಂತಹ ರಕ್ಷಣೆಯನ್ನು ಒದಗಿಸತಕ್ಕಂತಹ ಜವಾಬ್ದಾರಿ ನ್ಯಾಯಾಂಗದ್ದಾಗಿರುತ್ತದೆ ಎನ್ನುವಂಥದ್ದನ್ನು ನಾವು ಕಾಣ್ತೇವೆ. ಈ ಶಾಸಕಾಂಗ ತನ್ನ ಶಾಸನಗಳ ಮೂಲಕ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥತೆಯನ್ನು ಕಾಪಾಡುತ್ತದೆ ಎನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಅಂದ್ರೆ ಒಂದು ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥತೆಯನ್ನು ಕಾಪಾಡಬೇಕಾದ್ರೆ ಆ ರಾಜ್ಯಕ್ಕೆ ಕಾನೂನುಗಳು ಅಥವಾ ಶಾಸನಗಳು ಅತ್ಯಂತ ಅಗತ್ಯವಾಗಿ ಬೇಕಾಗುತ್ತದೆ. ಅಂತಹ ಶಾಸನಗಳನ್ನು ಮತ್ತು ಕಾನೂನುಗಳನ್ನು ರೂಪಿಸುವಂತಹ ಜವಾಬ್ದಾರಿ ಶಾಸಕಾಂಗದ್ದು. ಹಾಗಾಗಿ ಶಾಸಕಾಂಗ ತನ್ನ ಶಾಸನಗಳ ಮೂಲಕ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥತೆಯನ್ನ ಕಾಪಾಡುವಂತಹ ಒಂದು ಪ್ರಮುಖವಾದಂತಹ ಜವಾಬ್ದಾರಿಯನ್ನ ನಿರ್ವಹಿಸುತ್ತದೆ ಎನ್ನುವಂತಹ ಒಂದು ಅಂಶವನ್ನ ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ. ಹಾಗೆಯೇ ಶಾಸಕಾಂಗವು ತನ್ನ ಶಾಸನಗಳ ಮೂಲಕ ಸಮಾಜ ಬಾಹಿರವಾದಂತಹ ಕೃತ್ಯಗಳನ್ನು ತಡೆಗಟ್ಟುವಂತಹ ಪ್ರಮುಖವಾಗಿರ್ತಕ್ಕಂತಹ ಕಾರ್ಯವನ್ನು ನಿರ್ವಹಿಸುತ್ತದೆ.
ಹಾಗೆಯೇ ವರದಕ್ಷಿಣೆ ಅಂತಕ್ಕಂತಹ, ಭಿಕ್ಷಾಟನೆ ಅಂತಕ್ಕಂತಹ, ಮದ್ಯಪಾನ ಅಂತಕ್ಕಂತಹ, ಧೂಮಪಾನ ಮುಂತಾದ ಸಾಮಾಜಿಕ ಅನಿಷ್ಟಗಳನ್ನು ತನ್ನ ಶಾಸನಗಳ ಮೂಲಕ ತಡೆಗಟ್ಟುವಂತಹ ಕಾರ್ಯವನ್ನ ಈ ಶಾಸಕಾಂಗ ಅಂತಕ್ಕಂಥದ್ದು ನಿರ್ವಹಿಸುತ್ತದೆ ಎನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಸೊ ಒಟ್ಟಾರೆಯಾಗಿ ನಾವು ಈ ಶಾಸಕಾಂಗದ ಪ್ರಾಮುಖ್ಯತೆಯನ್ನ, ಆ ಸರ್ಕಾರ ಹೊಂದಿರುವಂತಹ ಸರ್ಕಾರದ ಸ್ವರೂಪದ ಆಧಾರದ ಮೇಲೆ ಶಾಸಕಾಂಗದ ಪ್ರಾಮುಖ್ಯತೆಯನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಭಾರತದಂತಹ ರಾಷ್ಟ್ರದಲ್ಲಿ ಸಂಸದೀಯ ಮಾದರಿಯ ಸರ್ಕಾರ ಪದ್ಧತಿಯನ್ನು ನಾವು ಅಳವಡಿಸಿಕೊಂಡಿರೋದ್ರಿಂದ ಭಾರತದಲ್ಲಿ ಶಾಸಕಾಂಗ ಅಂತಕ್ಕಂಥದ್ದು ಅತ್ಯಂತ ಪ್ರಬಲವಾಗಿರ್ತಕ್ಕಂತಹ ಅಂಗವಾಗುತ್ತದೆ. ಕಾರ್ಯಾಂಗವನ್ನ ರೂಪಿಸುವಂತಹ ಜವಾಬ್ದಾರಿ ಮತ್ತು ಕಾರ್ಯಾಂಗವನ್ನು ನಿಯಂತ್ರಿಸುವಂತಹ ಅಧಿಕಾರವೂ ಸಹ ಭಾರತದಂತಹ ಸಂಸದೀಯ ಮಾದರಿಯ ಸರ್ಕಾರ ಪದ್ಧತಿಯಲ್ಲಿ ಶಾಸಕಾಂಗ ಹೊಂದಿದೆ ಎನ್ನುವಂಥದ್ದನ್ನ ನಾವು ಗುರುತಿಸ್ತೇವೆ. ಭಾರತದಲ್ಲಿ ಸರ್ಕಾರಗಳು ಎಲ್ಲಿಯವರೆಗೆ ಅಸ್ತಿತ್ವದಲ್ಲಿ ಇರುತ್ತವೆ ಅಂತ ಹೇಳಿದ್ರೆ, ಶಾಸಕಾಂಗದ ಬಹುಮತ ಇರುವವರೆಗೂ ಸಹ ಸರ್ಕಾರಗಳು ಅಸ್ತಿತ್ವದಲ್ಲಿ ಇರಲಿಕ್ಕೆ ಸಾಧ್ಯ. 5 ವರ್ಷಗಳ ಒಳಗಾಗಿ ಯಾವುದೇ ಒಂದು ಸರ್ಕಾರ ಶಾಸಕಾಂಗದ ಬಹುಮತವನ್ನ ಅಥವಾ ಬೆಂಬಲವನ್ನ ಕಳ್ಕೊಂಡ್ರೆ ಆ ಸರ್ಕಾರ ಅಧಿಕಾರವನ್ನು ಕಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಸಂಸದೀಯ ಮಾದರಿಯ ಸರ್ಕಾರ ಪದ್ಧತಿಯಲ್ಲಿ ಶಾಸಕಾಂಗ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸುತ್ತದೆ ಎನ್ನುವಂತಹ ಅಂಶಗಳನ್ನ ನಾವು ಗುರುತಿಸಲಿಕ್ಕೆ ಅವಕಾಶ ಆಗ್ತದೆ. ಸೊ ಹಾಗೆಯೇ ನಾವು ಭಾರತದಲ್ಲಿ ಶಾಸಕಾಂಗ ವ್ಯವಸ್ಥೆ ಯಾವ ರೀತಿ ಇದೆ ಎನ್ನುವಂಥದ್ದನ್ನು ನಾವು ನೋಡುವುದಾದರೆ ಭಾರತದ ಸಂಸತ್ತನ್ನು ನಾವು ಭಾರತದ ಶಾಸಕಾಂಗವನ್ನ, ಕೇಂದ್ರ ಶಾಸಕಾಂಗವನ್ನ ಸಂಸತ್ತು ಅಂತ ಹೇಳಿ ಕರೀತಾರೆ. ಇಲ್ಲಿ ಸಂಸತ್ತು ಎನ್ನುವಂತಹ ಪದ ಇಂಗ್ಲಿಷ್ ಭಾಷೆಯ ಪಾರ್ಲಿಮೆಂಟ್, ಇಂಗ್ಲಿಷ್ ಭಾಷೆಯಲ್ಲಿ ಅದನ್ನು ನಾವು ಪಾರ್ಲಿಮೆಂಟ್ ಅಂತ ಹೇಳಿ ಗುರುತಿಸ್ತೇವೆ. ಸೊ ಇಂಗ್ಲಿಷ್ ಭಾಷೆಯ ಈ ಪಾರ್ಲಿಮೆಂಟ್ ಎಂತಕ್ಕಂತಹ ಪದ ಫ್ರೆಂಚ್ ಭಾಷೆಯ ಪಾರ್ಲರ್ ಎನ್ನುವಂತಹ ಮೂಲ ಪದವನ್ನ ಹೊಂದಿದೆ. ಪಾರ್ಲರ್ ಅಂತ ಹೇಳಿದ್ರೆ ಚರ್ಚೆ ಮಾಡುವಂತಹ ಸ್ಥಳ ಅಥವಾ ಚರ್ಚೆ ಮಾಡುವುದು ಎನ್ನುವಂತಹ ಅರ್ಥ. ಹಾಗಾದ್ರೆ ಪಾರ್ಲಿಮೆಂಟ್ ಅಲ್ಲಿ ಅಥವಾ ಸಂಸತ್ನಲ್ಲಿ ಯಾವುದನ್ನ ಕುರಿತು ಚರ್ಚೆಯನ್ನ ಮಾಡ್ತೇವೆ ಅಂತ ಹೇಳಿದ್ರೆ, ರಾಷ್ಟ್ರದ ಆಡಳಿತಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ, ರಾಷ್ಟ್ರಕ್ಕೆ ಅಗತ್ಯವಾದಂತಹ ಕಾನೂನುಗಳನ್ನ ರೂಪಿಸುವಂತಹ ವಿಚಾರದ ಬಗ್ಗೆ ಮತ್ತು ರಾಷ್ಟ್ರದ ಆಡಳಿತವನ್ನ ಕುರಿತು ಸಂಸತ್ತಿನಲ್ಲಿ ಅಥವಾ ಪಾರ್ಲಿಮೆಂಟಿನಲ್ಲಿ ಚರ್ಚೆಯನ್ನ ಮಾಡಲಾಗ್ತದೆ. ಸೊ ಹಾಗಾಗಿ ಭಾರತದ ಶಾಸಕಾಂಗವನ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಸಂಸತ್ತು ಅಂತ ಹೇಳಿ ಕರೀತಾರೆ. ಸೊ ಈ ಭಾರತದಲ್ಲಿ ದ್ವಿಸದನ ಶಾಸಕಾಂಗ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದೇವೆ. ಭಾರತದ ಶಾಸಕಾಂಗವು ದ್ವಿಸದನಗಳನ್ನ ಹೊಂದಿರಬೇಕು ಎನ್ನುವಂತಹ ನಿಯಮವನ್ನ ನಮ್ಮ ಸಂವಿಧಾನದಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ. ಹಾಗಾಗಿ ಭಾರತದ ಶಾಸಕಾಂಗವಾದಂತಹ ಸಂಸತ್ತು ದ್ವಿಸದನ ಶಾಸಕಾಂಗ ಪದ್ಧತಿಯನ್ನ ಆಧಾರದ ಮೇಲೆ ರಚಿಸಲ್ಪಟ್ಟಿದೆ. ಆದ್ದರಿಂದ ನಮ್ಮ ಸಂಸತ್ತು 2 ಸದನಗಳನ್ನ ಹೊಂದಿದೆ ಅಂತೇಳಿ ನಾವು ಕಾಣ್ತೇವೆ. ಸೊ ಭಾರತ ಸಂಸತ್ತಿನ 2 ಸದನಗಳು ಯಾವುವು ಅಂತ ಹೇಳಿದ್ರೆ, ಒಂದು ಲೋಕಸಭೆ ಮತ್ತೊಂದು ರಾಜ್ಯಸಭೆ. ಈ ಲೋಕಸಭೆ ಏನಿದೆ, ಇಡೀ ರಾಷ್ಟ್ರದ ಜನರನ್ನ ಪ್ರತಿನಿಧಿಸುವಂತಹ ಒಂದು ಸದನ ಅಥವಾ ಜನತಾ ಸದನ ಯಾವುದು ಅಂತ ಹೇಳಿದ್ರೆ ಲೋಕಸಭೆ. ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಬರ್ತಕ್ಕಂತಹ ರಾಜ್ಯಗಳನ್ನ ಪ್ರತಿನಿಧಿಸುವಂತಹ ಸದನ ಯಾವುದು ಅಂತ ಹೇಳಿದ್ರೆ ರಾಜ್ಯಸಭೆ. ಈ ಸಂಸತ್ತಿನ ಲೋಕಸಭೆಯನ್ನ ನಾವು ಸಂಸತ್ತಿನ ಕೆಳಮನೆ ಅಂತ ಹೇಳಿ ಕರೀತೇವೆ. ಸಂಸತ್ತಿನ ರಾಜ್ಯಸಭೆ, 2ನೇ ಸದನವಾದಂತಹ ರಾಜ್ಯಸಭೆಯನ್ನ
ಸಂಸತ್ತಿನ ಮೇಲ್ಮನೆ ಅಂತ ಹೇಳಿ ಕರೀತಾರೆ. ಲೋಕಸಭೆ ಎನ್ನುವಂಥದ್ದು ರಾಷ್ಟ್ರದ ಜನರಿಂದ ಆಯ್ಕೆಯಾದಂತಹ ಸದಸ್ಯರುಗಳನ್ನು ಒಳಗೊಂಡಿದ್ದು ರಾಷ್ಟ್ರದ ಪ್ರಜೆಗಳನ್ನ ಪ್ರತಿನಿಧಿಸುವಂತಹ ಒಂದು ಸದನವಾದರೆ, ರಾಜ್ಯಸಭೆ ಸಂಯುಕ್ತ ವ್ಯವಸ್ಥೆಯ ಒಕ್ಕೂಟದಲ್ಲಿ ರಾಜ್ಯಗಳನ್ನ ಪ್ರತಿನಿಧಿಸುವಂತಹ ಒಂದು ಸದನ ರಾಜ್ಯಸಭೆ. ಹಾಗಾಗಿ ರಾಜ್ಯಸಭೆ ಮೇಲ್ಮನೆಯಾಗಿದ್ದರೆ ಲೋಕಸಭೆ ಕೆಳಮನೆಯಾಗಿರುತ್ತದೆ. ಈ ಲೋಕಸಭೆಯನ್ನ ಜನತಾ ಸದನ ಅಂತ ಕರಿತೇವೆ. ಈ ರಾಜ್ಯಸಭೆಯನ್ನ ರಾಜ್ಯಗಳನ್ನ ಪ್ರತಿನಿಧಿಸುವಂತಹ ಸದನ ಅಥವಾ ಬುದ್ಧಿವಂತರ ಸದನ ಅಥವಾ ಹಿರಿಯರ ಸದನ ಅಂತ ಹೇಳಿ ನಾವು ಗುರುತಿಸ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಸೊ ಇಲ್ಲಿ ಭಾರತದ ಸಂಸತ್ತು ಎನ್ನುವಂಥದ್ದು ರಾಷ್ಟ್ರಪತಿ, ಲೋಕಸಭೆ ಮತ್ತು ರಾಜ್ಯಸಭೆಗಳನ್ನ ಹೊಂದಿರುತ್ತದೆ. ಭಾರತದಲ್ಲಿ ಯಾವುದೇ ಒಂದು ಶಾಸನ ಆಗಬೇಕು ಅಂತ ಹೇಳಿದ್ರೆ ಸಂಸತ್ತಿನ ಉಭಯ ಸದನಗಳ ಒಪ್ಪಿಗೆ ಅಗತ್ಯ. ಶಾಸನಗಳನ್ನ ರೂಪಿಸುವಂತಹ ಅಧಿಕಾರ ಈ ಸಂಸತ್ತಿನ ಎರಡೂ ಸದನಗಳಿಗೂ ಇದೆ. ಲೋಕಸಭೆಗೂ ಸಹ ಅಧಿಕಾರ ಇದೆ, ರಾಜ್ಯಸಭೆಗೂ ಸಹ ಅಧಿಕಾರ ಇರ್ತದೆ. ಒಂದು ಶಾಸನ ಮಸೂದೆ ಒಂದು ಶಾಸನವಾಗಬೇಕು ಅಥವಾ ರಾಷ್ಟ್ರದಲ್ಲಿ ಅದು ಕಾನೂನಾಗಿ ಜಾರಿಗೆ ಬರಬೇಕು, ಶಾಸನ ಆಗಬೇಕು ಅಂತ ಹೇಳಿದ್ರೆ ಸಂಸತ್ತಿನ ಉಭಯ ಸದನಗಳ ಒಪ್ಪಿಗೆಯ ಜೊತೆಯಲ್ಲಿ ಈ ಸಂಸತ್ತಿನ ಮುಖ್ಯಸ್ಥರಾದಂತಹ ರಾಷ್ಟ್ರಪತಿಯೂ ಸಹ ಒಪ್ಪಿಗೆ ಕೊಡುವುದರ ಮೂಲಕ ಒಂದು ಮಸೂದೆ ಶಾಸನವಾಗಿ ರಾಜ್ಯದಲ್ಲಿ ಜಾರಿಗೆ ಬರುತ್ತದೆ. ಸೊ ಹೀಗೆ ಭಾರತದಲ್ಲಿ ದ್ವಿಸದನ ಶಾಸಕಾಂಗ ಪದ್ಧತಿಯನ್ನ ಒಳಗೊಂಡಿದೆ ಭಾರತದ ಸಂಸತ್ತು. ಸಂಸತ್ತಿನ ಎರಡು ಸದನಗಳು ಯಾವುವು ಅಂತ ಹೇಳಿದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ. ಲೋಕಸಭೆ ಕೆಳಮನೆಯಾದರೆ ರಾಜ್ಯಸಭೆ ಮೇಲ್ಮನೆಯಾಗಿರುತ್ತದೆ. ಲೋಕಸಭೆ ಜನರನ್ನ ಪ್ರತಿನಿಧಿಸುವಂತಹ ಸದನವಾದರೆ ರಾಜ್ಯಸಭೆ ರಾಜ್ಯಗಳನ್ನ ಪ್ರತಿನಿಧಿಸುವಂತಹ ಸದನವಾಗಿದೆ ಎನ್ನುವಂತಹ ಅಂಶಗಳನ್ನು ನಾವು ಗಮನಿಸ್ತೇವೆ. ಸೊ ಒಟ್ಟಾರೆಯಾಗಿ ಈ ಕೇಂದ್ರ ಶಾಸಕಾಂಗ ಅಥವಾ ಸಂಸತ್ತಿಗೆ ಕೇಂದ್ರ ಪಟ್ಟಿಯಲ್ಲಿ ಬರುವಂತಹ ಎಲ್ಲ ವಿಚಾರಗಳ ಬಗ್ಗೆ, ಅಧಿಕಾರಗಳ ಬಗ್ಗೆ ಶಾಸನ ರೂಪಿಸುವಂತಹ ಅಧಿಕಾರ ಯಾರಿಗೆ ಇದೆ ಅಂತ ಹೇಳಿದ್ರೆ ಈ ಸಂಸತ್ತಿಗೆ ಇರ್ತದೆ. ಸೊ ನಾವೀಗ ಸಂಸತ್ತಿನ ಒಂದು ಸದನವಾದಂತಹ ಈ ಲೋಕಸಭೆಯ ರಚನೆಯ ಬಗ್ಗೆ ನಾವು ಅಧ್ಯಯನವನ್ನ ಅಥವಾ ಚರ್ಚೆಯನ್ನ ಮಾಡೋಣ. ಈ ಲೋಕಸಭೆ ಎನ್ನುವಂಥದ್ದು ಸಂಸತ್ತಿನ ಕೆಳಮನೆಯಾಗಿದೆ ಎನ್ನುವಂಥದ್ದನ್ನ ನಾವು ನೆನಪಿಟ್ಕೊಳ್ಬೇಕು. ಈ ಲೋಕಸಭೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ ರಾಷ್ಟ್ರದ ಪ್ರಜೆಗಳಿಂದ ಆಯ್ಕೆಯಾದಂತಹ ಸದಸ್ಯರುಗಳನ್ನು ಒಳಗೊಂಡಂತಹ ಸದನ. ಇಡೀ ರಾಷ್ಟ್ರದಲ್ಲಿ 18 ವರ್ಷ ಪೂರೈಸಿರ್ತಕ್ಕಂತಹ ಎಲ್ಲ ಮತದಾರರು ಮತ ಚಲಾಯಿಸುವುದರ ಮೂಲಕ ಲೋಕಸಭೆಯ ಸದಸ್ಯರುಗಳನ್ನ ಆಯ್ಕೆ ಮಾಡಿರ್ತಾರೆ. ಹಾಗಾಗಿ ಲೋಕಸಭೆಯನ್ನ ಜನತಾ ಸದನ ಅಂತಲೂ ಸಹ ಕರೀತಾರೆ. ಸೊ ಲೋಕಸಭೆ ಜನತಾ ಸದನವಾಗಿರುವುದರಿಂದ ಈ ರಾಜ್ಯಸಭೆಗಿಂತಲೂ ಹೆಚ್ಚಿನ ಅಧಿಕಾರಗಳು ಯಾವ ಸದನಕ್ಕೆ ಇದೆ ಅಂತ ಹೇಳಿದ್ರೆ ಲೋಕಸಭೆಗೆ ಇದೆ. ಈ ಎರಡೂ ಸದನಗಳನ್ನ ನಾವು ನೋಡಿದಾಗ ಈ ಲೋಕಸಭೆ ಅಂತಕ್ಕಂಥದ್ದು ರಾಜ್ಯಸಭೆಗಿಂತಲೂ ಸಹ ಪ್ರಬಲವಾಗಿರ್ತಕ್ಕಂತಹ ಹೆಚ್ಚು ಅಧಿಕಾರಗಳನ್ನು ಹೊಂದಿರತಕ್ಕಂತಹ ಸದನವಾಗಿದೆ. ಯಾಕೆ ಅಂತ ಹೇಳಿದ್ರೆ ಇದು ಜನರಿಂದ ಆಯ್ಕೆಯಾದಂತಹ ಸದನ. ಇದು ಕೇವಲ ರಾಜ್ಯಗಳನ್ನ ಸಂಸತ್ತಿನಲ್ಲಿ ರಾಜ್ಯಗಳನ್ನ ಪ್ರತಿನಿಧಿಸುವಂತಹ ಸದನ ಇದು. ಹಾಗಾಗಿ ಪ್ರಬಲ ಸದನ ಯಾವುದು ಇವೆರಡರಲ್ಲಿ ಅಂತ ಹೇಳಿದ್ರೆ ಲೋಕಸಭೆ ಅತ್ಯಂತ ಹೆಚ್ಚಿನ ಅಧಿಕಾರಗಳನ್ನ ಹೊಂದುವುದರ ಮೂಲಕ ಪ್ರಬಲವಾಗಿರ್ತಕ್ಕಂತಹ ಸದನವಾಗಿದೆ ಎನ್ನುವಂತಹ ಅಂಶಗಳನ್ನ ನಾವು ನೋಡ್ತೇವೆ. ಸೊ ಇನ್ನು ಮುಂದಿನ ಹಂತದಲ್ಲಿ ಈ ಲೋಕಸಭೆಯ ರಚನೆಯ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ಈ ಲೋಕಸಭೆ ಅಂದ್ರೆ ಏನು, ಈ ಲೋಕಸಭೆಯಲ್ಲಿ ಇರ್ತಕ್ಕಂತಹ ಸದಸ್ಯರ ಸಂಖ್ಯೆ ಎಷ್ಟು ಎನ್ನುವಂತಹ ಒಂದು ಅಂಶ. ಈ ಲೋಕಸಭೆಯ ರಚನೆಯಲ್ಲಿ ನಾವು ಮೊದಲನೆಯದಾಗಿ ಲೋಕಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಎನ್ನುವಂಥದ್ದು
ಎನ್ನುವಂಥದ್ದನ್ನ ಅಧ್ಯಯನವನ್ನ ಮಾಡೋಣ. ಭಾರತ ಸಂವಿಧಾನದ ಪ್ರಕಾರ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 550ಕ್ಕಿಂತ ಹೆಚ್ಚಿರುವಂತಿಲ್ಲ ಎನ್ನುವಂತಹ ನಿಯಮ ನಮ್ಮ ಸಂವಿಧಾನದಲ್ಲಿ ಇದೆ. ಪ್ರಸ್ತುತ ಭಾರತದ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 545 ಜನ ಸದಸ್ಯರನ್ನ ಒಳಗೊಂಡಿದೆ. ಈ 545ರಲ್ಲಿ 543 ಜನ ಸದಸ್ಯರು ಚುನಾಯಿತ ಸದಸ್ಯರು, 2 ಆಂಗ್ಲೋ ಇಂಡಿಯನ್ ಸದಸ್ಯರನ್ನು ರಾಷ್ಟ್ರಪತಿಗಳು ಲೋಕಸಭೆಗೆ ನಾಮಕರಣವನ್ನ ಮಾಡಿರುತ್ತಾರೆ ಎನ್ನುವಂತಹ ಅಂಶ. ಒಟ್ಟು ಲೋಕಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 545. ಅದರಲ್ಲಿ ಜನರಿಂದ ಚುನಾಯಿತರಾಗುವಂತಹ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 543. ಮತ್ತು ಲೋಕಸಭೆಯ ಸದಸ್ಯರಲ್ಲಿ ಆಂಗ್ಲೋ ಇಂಡಿಯನ್ನರಿಗೆ 2 ಸ್ಥಾನಗಳಿಗೆ ರಾಷ್ಟ್ರಪತಿಗಳು ಆಂಗ್ಲೋ ಇಂಡಿಯನ್ನರನ್ನ ನೇಮಕ ಮಾಡುತ್ತಾರೆ. ಹಾಗಾಗಿ 543 ಜನ ಚುನಾಯಿತ ಸದಸ್ಯರು ಪ್ಲಸ್ 2 ನಾಮಕರಣ ಸದಸ್ಯರು. ಆ 2 ಯಾರು ನಾಮಕರಣ ಅಂತ ಹೇಳಿದ್ರೆ ಆಂಗ್ಲೋ ಇಂಡಿಯನ್ ಸಮುದಾಯದವರು. ಸೊ ಹಾಗಾಗಿ ಒಟ್ಟು ಲೋಕಸಭೆಯಲ್ಲಿ ಇರ್ತಕ್ಕಂತಹ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 545 ಜನ ಸದಸ್ಯರುಗಳನ್ನ ನಮ್ಮ ಭಾರತದ ಲೋಕಸಭೆ ಹೊಂದಿದೆ ಎನ್ನುವಂಥದ್ದನ್ನು ನಾವು ಕಾಣ್ತೇವೆ. ಸೊ ಹಾಗಾಗಿ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 545. ಲೋಕಸಭೆಯ ಚುನಾಯಿತ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 543. ಲೋಕಸಭೆಯ ಆಂಗ್ಲೋ ಇಂಡಿಯನ್ ನಾಮಕರಣ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 2. ಸೊ ಹಾಗಾಗಿ ಒಟ್ಟು ಲೋಕಸಭೆಯ ಸದಸ್ಯರ ಸಂಖ್ಯೆ 545 ಭಾರತದ ಲೋಕಸಭೆಯಲ್ಲಿ ನಾವು ಸದಸ್ಯರುಗಳನ್ನ ಕಾಣುತ್ತೇವೆ ಅಂತಕ್ಕಂಥ. ಸೊ ಅದೇ ರೀತಿಯಾಗಿ ಈ 545 ಜನ ಏನ್ ಲೋಕಸಭಾ ಸದಸ್ಯರಿದ್ದಾರೆ ಅವರ ಅಧಿಕಾರಾವಧಿ ಎಷ್ಟು ಅಥವಾ ಅವರನ್ನ ಯಾವ ಚುನಾವಣೆಯ ಮೂಲಕ ಆಯ್ಕೆ ಮಾಡುತ್ತೇವೆ ಅಂತಕ್ಕಂಥದ್ದು. ಈ ಲೋಕಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಅನ್ನುವುದನ್ನು ನಾವು ಈ ರಚನೆಯಲ್ಲಿ ನೋಡ್ತಾ ಬಂದಿವಿ. ಲೋಕಸಭೆಯ ರಚನೆಯಲ್ಲಿ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 545. ಈ 545ರಲ್ಲಿ ಚುನಾಯಿತ ಸದಸ್ಯರ ಸಂಖ್ಯೆ 543. ಈ 543 ಜನ ಸದಸ್ಯರುಗಳನ್ನ ಯಾವ ಚುನಾವಣೆಯ ಮೂಲಕ ನಾವು ಆಯ್ಕೆ ಮಾಡುತ್ತೇವೆ, ಯಾವ ಚುನಾವಣಾ ಪದ್ಧತಿಯನ್ನು ನಾವು ಅನುಸರಿಸುತ್ತೇವೆ ಅಂತ ಹೇಳಿದ್ರೆ ಪರೋಕ್ಷ ಚುನಾವಣೆ ಮತ್ತು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ ಲೋಕಸಭಾ ಸದಸ್ಯರುಗಳನ್ನ ಆಯ್ಕೆ ಮಾಡಲಾಗುತ್ತದೆ ಅಂತಕ್ಕಂಥದ್ದು. ಒಂದು ಪರೋಕ್ಷ ಚುನಾವಣೆ ವಿಧಾನ ಮತ್ತು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಹೇಳಿದ್ರೆ 18 ವರ್ಷ ಪೂರೈಸಿರುವಂತಹ ಎಲ್ಲ ಭಾರತೀಯರಿಗೂ ಸಹ ಮತಾಧಿಕಾರವನ್ನು ನೀಡುತ್ತಾರೆ. ಅವರು ಚುನಾವಣೆಗಳಲ್ಲಿ ಮತ ಚಲಾಯಿಸುವುದರ ಮೂಲಕ ಈ ಲೋಕಸಭಾ ಸದಸ್ಯರುಗಳನ್ನ ಆಯ್ಕೆ ಮಾಡಿಕೊಳ್ತಾರೆ. ಸೊ ಹಾಗಾಗಿ ಎಂತಹ ಚುನಾವಣಾ ವಿಧಾನ ಅಂತ ಹೇಳಿದ್ರೆ ಪರೋಕ್ಷ ಚುನಾವಣೆ ಮತ್ತು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ ಲೋಕಸಭಾ ಸದಸ್ಯರುಗಳನ್ನ ಆಯ್ಕೆ ಮಾಡಲಾಗುತ್ತದೆ ಎನ್ನುವಂಥದ್ದನ್ನ ಗಮನಿಸ್ತೇವೆ. ಸೊ ಅದೇ ರೀತಿಯಾಗಿ ಈ ಲೋಕಸಭಾ ಸದಸ್ಯರಾಗಲು ಇರಬೇಕಾದಂತ ಅರ್ಹತೆಗಳು ಏನು, ಯಾವ ಅರ್ಹತೆಗಳನ್ನ ಹೊಂದಿರಬೇಕು ಅಂತಕ್ಕಂಥ. ಭಾರತೀಯ ಪ್ರಜೆಯಾಗಿರಬೇಕು ಮೊದಲನೇ ಅರ್ಹತೆ. ಅದು ಯಾವುದೇ ಭಾರತದ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ವಿದೇಶಿಯರಿಗೆ ಅವಕಾಶ ಇರುವುದಿಲ್ಲ. ಸೊ ಹಾಗಾಗಿ ಸಾಮಾನ್ಯ ಅರ್ಹತೆ ಅಂತ ಹೇಳಿದ ತಕ್ಷಣನೇ ಯಾವುದೇ ಚುನಾವಣೆ ಯಾವುದೇ ಸದಸ್ಯ ಆಗಲಿ ಅರ್ಹತೆ ಅಂತ ಹೇಳಿದ ತಕ್ಷಣ ಅವನು ಭಾರತೀಯ ಪ್ರಜೆಯಾಗಿರಬೇಕು. ಸೊ ಹಾಗಾಗಿ ಲೋಕಸಭಾ ಸದಸ್ಯನಾಗಲು ಇರಬೇಕಾದ ಅರ್ಹತೆಗಳು ಯಾವುವು ಅಂತ ಹೇಳಿದರೆ ಮೊದಲನೇ ಅರ್ಹತೆ ಅವರು ಭಾರತೀಯ ಪ್ರಜೆಯಾಗಿರಬೇಕು.
ಎರಡನೇದು ವಯಸ್ಸು ಎಷ್ಟಾಗಿರಬೇಕು ಅಂತ ಹೇಳಿದ್ರೆ 25 ವರ್ಷಗಳನ್ನ ಪೂರೈಸಿರಬೇಕು ಅಥವಾ 25 ವರ್ಷಗಳಿಗಿಂತ ಕಡಿಮೆ ಇರಬಾರದು ಅನ್ನುವಂಥದ್ದು. ಯಾವುದೇ ಒಬ್ಬ ವ್ಯಕ್ತಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ರೆ ಅವನಿಗೆ 25 ವರ್ಷ ಆಗಿರಬೇಕು. ಅವನು ಭಾರತೀಯ ಪ್ರಜೆ ಆಗಿರಬೇಕು, 25 ವರ್ಷ ವಯಸ್ಸನ್ನು ಪೂರೈಸಿರಬೇಕು, ಮಾನಸಿಕ ಅಸ್ವಸ್ಥ ಅಥವಾ ಹುಚ್ಚ ಅಥವಾ ದಿವಾಳಿಯಾಗಿರಬಾರದು. ಹುಚ್ಚರಿಗೆ ಆಗಲಿ, ಮಾನಸಿಕ ಅಸ್ವಸ್ಥರಿಗೆ ಆಗಲಿ ಅಥವಾ ದಿವಾಳಿಗಳಿಗೆ ಆಗಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತಹ ಹಕ್ಕು ಇರುವುದಿಲ್ಲ. ಸೊ ಹಾಗಾಗಿ ಮಾನಸಿಕ ಅಸ್ವಸ್ಥನಾಗಿರಬಾರದು, ದಿವಾಳಿಯಾಗಿರಬಾರದು, ಅಪರಾಧಿಯಾಗಿರಬಾರದು, ಹುಚ್ಚನಾಗಿರಬಾರದು ಎನ್ನುವಂತಹ ಅನರ್ಹತೆಗಳನ್ನು ನಾವು ಇಲ್ಲಿ ಕಾಣ್ತೇವೆ. ಸೊ ಹೀಗೆ ಲೋಕಸಭಾ ಸದಸ್ಯನಾಗಲು ಇರಬೇಕಾದಂತಹ ಅರ್ಹತೆಗಳು ಏನು ಅಂತ ಹೇಳಿದ್ರೆ, ಒಂದು ಭಾರತೀಯ ಪ್ರಜೆಯಾಗಿರಬೇಕು, 25 ವರ್ಷ ವಯಸ್ಸಾಗಿರಬೇಕು, ಹುಚ್ಚನಾಗಿರಬಾರದು, ದಿವಾಳಿಯಾಗಿರಬಾರದು ಹಾಗೂ ಅಪರಾಧಿಯಾಗಿರಬಾರದು ಮತ್ತು ಕಾಲಕಾಲಕ್ಕೆ ಸಂಸತ್ತು ನಿಗದಿ ಮಾಡುವಂತಹ ಅರ್ಹತೆಗಳನ್ನು ಹೊಂದಿರಬೇಕು ಎನ್ನುವಂತಹ ನಿಯಮವನ್ನು ನಾವು ಇಲ್ಲಿ ಕಾಣ್ತೇವೆ. ಸೊ ಇವು ಲೋಕಸಭಾ ಸದಸ್ಯನಾಗಲಿಕ್ಕೆ ಇರಬೇಕಾದಂತಹ ಅರ್ಹತೆ. ಅತ್ಯಂತ ಪ್ರಮುಖ, ನೀವು ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಅರ್ಹತೆ ಅಂತ ಹೇಳಿದ್ರೆ ವಯಸ್ಸು. ಇನ್ನು ಉಳಿದ ಎಲ್ಲ ಅರ್ಹತೆಗಳು ಸೇಮೇ ಇರ್ತವೆ. ಲೋಕಸಭಾ ಸದಸ್ಯನಾಗಲಿಕ್ಕೆ ಇರಬೇಕಾದಂತಹ ವಯಸ್ಸಿನ ಅರ್ಹತೆ ಎಷ್ಟು ಅಂತ ಹೇಳಿದ್ರೆ 25 ವರ್ಷಕ್ಕಿಂತ ಕಡಿಮೆ ಇರಬಾರದು ಅಥವಾ 25 ವರ್ಷ ವಯಸ್ಸು ಆಗಿರಬೇಕು. ಸೊ ಇನ್ನು ಮುಂದಿನ ಹಂತದಲ್ಲಿ ಈ ಲೋಕಸಭೆಯ ಅಧಿಕಾರಾವಧಿ ಎಷ್ಟು ಅಂತಕ್ಕಂಥ, ಲೋಕಸಭೆಯ ಸದಸ್ಯರ ಅಧಿಕಾರಾವಧಿ ಅಥವಾ ಈ ಲೋಕಸಭೆಯ ಅಧಿಕಾರಾವಧಿ ಅಂತ ಹೇಳಿದ್ರೆ ಎಷ್ಟು ವರ್ಷ ಅಂತ ಹೇಳಿದ್ರೆ 5 ವರ್ಷಗಳು. 5 ವರ್ಷಗಳ ಅವಧಿಯವರೆಗೆ ಅವರನ್ನು ಚುನಾವಣೆಗಳ ಮೂಲಕ ನಾವು ಆಯ್ಕೆ ಮಾಡಿರ್ತೇವೆ. ಅವರು 5 ವರ್ಷಗಳ ಕಾಲ ಲೋಕಸಭಾ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ನಂತರ ಮತ್ತೆ ಹೊಸದಾಗಿ ಚುನಾವಣೆ ಮಾಡಿ ಮತ್ತೆ ಹೊಸದಾಗಿ ಲೋಕಸಭೆಯ ಅಸ್ತಿತ್ವಕ್ಕೆ ಬರ್ತದೆ. ಸೊ ಇಲ್ಲಿರುವಂತಹ ಮತ್ತೊಂದು ಸಂಸದೀಯ ಸರ್ಕಾರ ಪದ್ಧತಿಯ ಮತ್ತೊಂದು ಲಕ್ಷಣ ಏನಪ್ಪಾ ಅಂತ ಹೇಳಿದ್ರೆ, 5 ವರ್ಷಗಳ ಒಳಗಾಗಿ ಪ್ರಧಾನಮಂತ್ರಿಯು ಲೋಕಸಭೆಯನ್ನ ವಿಸರ್ಜಿಸುವಂತೆ ರಾಷ್ಟ್ರಪತಿಗೆ ಮನವಿಯನ್ನ ಮಾಡಿದರೆ 5 ವರ್ಷಗಳ ಒಳಗಾಗಿ ಯಾವಾಗ ಬೇಕಾದರೂ ಸಹ ಲೋಕಸಭೆಯನ್ನ ವಿಸರ್ಜನೆಯನ್ನ ಮಾಡಬಹುದು. ಮತ್ತೊಂದು ಅವಕಾಶ ಏನು ಅಂತ ಹೇಳಿದ್ರೆ, ತುರ್ತು ಪರಿಸ್ಥಿತಿಯ ಸಂದರ್ಭಗಳಲ್ಲಿ ಲೋಕಸಭೆಯನ್ನ 6 ವರ್ಷಗಳ ಅವಧಿಯವರೆಗೆ ಅಂದ್ರೆ 1 ವರ್ಷ ಹೆಚ್ಚು ವಿಸ್ತರಿಸುವಂತಹ ಅಧಿಕಾರ ರಾಷ್ಟ್ರಪತಿಗಳಿಗೆ ಇರುತ್ತದೆ. ಸೊ ಒಟ್ಟಾರೆಯಾಗಿ ನೀವು ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಲೋಕಸಭೆಯ ಅಧಿಕಾರಾವಧಿ ಎಷ್ಟು ಅಂತ ಹೇಳಿದ್ರೆ 5 ವರ್ಷಗಳ ಕಾಲ ಅಧಿಕಾರದಲ್ಲಿ ಇರುತ್ತದೆ ಎನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಸೊ ಅದೇ ರೀತಿಯಾಗಿ ಈ ಅಧಿವೇಶನಗಳು ಎನ್ನುವಂಥದ್ದನ್ನ ನಾವು ನೋಡ್ಬೇಕಾಗ್ತದೆ. ಏನು ಅಧಿವೇಶನಗಳು ಅಂದ್ರೆ ಏನು ಅಂತ ಹೇಳಿದ್ರೆ, ಈ ಲೋಕಸಭೆಯಲ್ಲಿ ಇರ್ತಕ್ಕಂತಹ 545 ಜನ ಸದಸ್ಯರು ಒಂದೆಡೆ ಸೇರಿ ಚರ್ಚೆ ನಡೆಸುವಂತದ್ದನ್ನ ನಾವೇನಂತ ಕರಿತೀವಿ, ಅಧಿವೇಶನಗಳು ಅಂತ ಹೇಳಿ ಕರೀತಾರೆ. ಅಂದ್ರೆ ಲೋಕಸಭೆಯಲ್ಲಿ ಆಯ್ಕೆಯಾಗಿರ್ತಕ್ಕಂತಹ ಸದಸ್ಯರು ಶಾಸನಗಳನ್ನ ಮಾಡಲಿಕ್ಕೆ, ಆಡಳಿತದ ತೀರ್ಮಾನಗಳನ್ನು ತೆಗೆದುಕೊಳ್ಳಿಕ್ಕೆ ಒಂದು ಕಡೆ ಸೇರಿ ಸಭೆಯನ್ನು ಸೇರ್ಬೇಕಾಗ್ತದೆ. ಎಲ್ಲ ಸದಸ್ಯರು ಒಂದು ಕಡೆ ಸಭೆಯನ್ನು ಸೇರ್ಬೇಕಾಗ್ತದೆ. ಆ ಸಭೆಯನ್ನ ನಾವೇನಂತ ಕರಿತೀವಿ, ಅಧಿವೇಶನ ಅಂತ ಹೇಳಿ ಕರೀತಾರೆ. ಸೊ ಈ ಅಧಿವೇಶನದಲ್ಲಿ ಶಾಸನಗಳ ಬಗ್ಗೆ ಮತ್ತು ಆಡಳಿತದ ಬಗ್ಗೆ ವಾದ ವಿವಾದಗಳು ಮತ್ತು ಚರ್ಚೆಯನ್ನ ಮಾಡಲಾಗುತ್ತದೆ. ಸಾಮಾನ್ಯವಾಗಿ ಭಾರತದಲ್ಲಿ ವರ್ಷದಲ್ಲಿ ಕನಿಷ್ಠ 2 ಬಾರಿ ಆದರೂ ಅಧಿವೇಶನವನ್ನ ಸೇರಬೇಕು ಎನ್ನುವಂತಹ ನಿಯಮ ಇದೆ. ಸಾಮಾನ್ಯವಾಗಿ ಭಾರತದಲ್ಲಿ 3 ಬಾರಿ ಕನಿಷ್ಠ ಅಧಿವೇಶನವನ್ನ ಸೇರ್ತಾರೆ. ಅವು ಯಾವುವು ಅಂತ ಹೇಳಿದ್ರೆ, ಬೇಸಿಗೆ ಕಾಲದ ಅಧಿವೇಶನ, ಮಳೆಗಾಲದ ಅಧಿವೇಶನ ಮತ್ತು ಚಳಿಗಾಲದ ಅಧಿವೇಶನ ಅಂತ ಹೇಳಿ ವರ್ಷದಲ್ಲಿ 3 ಬಾರಿ ಕನಿಷ್ಠ ಅಧಿವೇಶನವನ್ನ ಲೋಕಸಭೆ ಸೇರುತ್ತದೆ. ಮತ್ತು ವಿಶೇಷ ಅಧಿವೇಶನವನ್ನ ಕರೆಯುವಂತಹ ಅಧಿಕಾರ ರಾಷ್ಟ್ರಪತಿಗಳಿಗೆ ಇರುತ್ತದೆ.
ಸೊ ಹೀಗೆ ಅಧಿವೇಶನಗಳು ನಡೀತವೆ. ಸೊ ಇಲ್ಲಿ ಅಧಿವೇಶನದ ಕಾರ್ಯಕಲಾಪಗಳು ನಡೀಬೇಕು ಅಂತ ಹೇಳಿದ್ರೆ ಕೋರಂ ಇರಬೇಕು. ಕೋರಂ ಅಂತಂದ್ರೆ ಏನು ಅಂತ ಹೇಳಿದ್ರೆ ಕನಿಷ್ಠ ಹಾಜರಾತಿ ಸಂಖ್ಯೆ. 1/10 ಸದಸ್ಯರು ಕಡ್ಡಾಯವಾಗಿ ಆ ಸದನದಲ್ಲಿ ಹಾಜರಿದ್ರೆ ಮಾತ್ರ ಆ ದಿನದ ಕಾರ್ಯಕಲಾಪಗಳನ್ನು ನಡೆಸಲಾಗುತ್ತದೆ. ಇಲ್ಲ ಅಂತ ಹೇಳಿದ್ರೆ ಆ ಕಲಾಪವನ್ನು ಮುಂದೂಡಲಾಗುತ್ತದೆ. ಸೊ ಈ 1/10 ಅನ್ನುವುದು ಏನಿದೆಯಲ್ಲ ಅದನ್ನು ನಾವೇನಂತ ಕರಿತೀವಿ? ಕೋರಂ ಅಂತ ಹೇಳಿ ಕರೀತಾರೆ. ಲೋಕಸಭೆಯ ಅಧಿವೇಶನದಲ್ಲಿ ಕಾರ್ಯಕಲಾಪಗಳು ನಡಿಬೇಕು, ಅವತ್ತಿನ ಅಧಿವೇಶನ ನಡಿಬೇಕು ಅಂತ ಹೇಳಿದ್ರೆ ಆ ಲೋಕಸಭೆಯಲ್ಲಿ ಇರ್ತಕ್ಕಂತಹ ಒಟ್ಟು ಸದಸ್ಯರಲ್ಲಿ ಕನಿಷ್ಠ ಸದಸ್ಯರು ಅಂತ ಹೇಳಿದ್ರೆ 1/10 ಸದಸ್ಯರಾದರೂ ಹಾಜರಿರಬೇಕು. ಆಗ ಮಾತ್ರ ಕಾರ್ಯಕಲಾಪಗಳನ್ನು ನಡೆಸಬಹುದು. 10/1 ಕಡಿಮೆ ಸದಸ್ಯರು ಹಾಜರಿದ್ರೆ ಅವತ್ತು ಅಧಿವೇಶನದಲ್ಲಿ ಯಾವುದೇ ಕಾರ್ಯಕಲಾಪಗಳು ನಡೆಯುವುದಿಲ್ಲ. ಹಾಗಾಗಿ ಈ 10/1 ಅನ್ನೋದು ಏನಿದೆಯಲ್ಲ ಅದನ್ನು ನಾವೇನಂತ ಕರಿತೇವೆ? ಲೋಕಸಭೆಯ ಕೋರಂ ಅಂತ ಹೇಳಿ ಕರೀತೇವೆ. ಸೊ ಅದೇ ರೀತಿಯಾಗಿ ಸಭಾಧ್ಯಕ್ಷರು ಮತ್ತು ಉಪಸಭಾಧ್ಯಕ್ಷರುಗಳನ್ನ ನೇಮಕ ಮಾಡಿಕೊಳ್ಳಲಾಗಿದೆ. ಈ ಲೋಕಸಭೆಯ ಕಾರ್ಯಕಲಾಪಗಳನ್ನು ವ್ಯವಸ್ಥಿತವಾಗಿ ನಡೆಸಲು ಒಬ್ಬ ಸಭೆಗೆ ಅಧ್ಯಕ್ಷ ಮತ್ತೊಬ್ಬ ಉಪಾಧ್ಯಕ್ಷರ ಅಗತ್ಯ ಅಂತಕ್ಕಂಥದ್ದು ಬೀಳ್ತದೆ. ಈ ಲೋಕಸಭಾ ಸದಸ್ಯರು ಲೋಕಸಭೆಯಲ್ಲಿ ಇರ್ತಕ್ಕಂತಹ 545 ಜನ ಒಂದು ಕಡೆ ಸಭೆಯನ್ನ ಸೇರಿ ಚರ್ಚೆಯನ್ನ ಮಾಡಬೇಕು. ಆ 545 ಜನರನ್ನ ವ್ಯವಸ್ಥಿತವಾಗಿ ಆ ಅಧಿವೇಶನದ ಕಾರ್ಯಕಲಾಪಗಳನ್ನು ನೋಡ್ಕೊಳ್ಳಿಕ್ಕೆ ಒಬ್ಬ ಸಭಾಧ್ಯಕ್ಷ ಬೇಕು, ಮತ್ತೊಬ್ಬ ಉಪಸಭಾಧ್ಯಕ್ಷ ಬೇಕು. ಇಲ್ಲ ಅಂತ ಹೇಳಿದ್ರೆ ಕಾರ್ಯಕಲಾಪಗಳನ್ನ ವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಸೊ ಹಾಗಾಗಿ ಲೋಕಸಭಾ ಸದಸ್ಯರು ತಮ್ಮಲ್ಲಿಯೇ ಒಬ್ಬರನ್ನ ಸಭಾಧ್ಯಕ್ಷರನ್ನಾಗಿ ಮತ್ತೊಬ್ಬರನ್ನ ಉಪಸಭಾಧ್ಯಕ್ಷರನ್ನಾಗಿ ನೇಮಕ ಮಾಡಿಕೊಳ್ಳುತ್ತಾರೆ. ಆ ಅಧಿವೇಶನದ ಕಾರ್ಯಕಲಾಪಗಳನ್ನು ನಡೆಸುವಂತಹ ಸಂಪೂರ್ಣ ಅಧಿಕಾರ, ನಿಯಂತ್ರಿಸುವಂತಹ ಸಂಪೂರ್ಣ ಅಧಿಕಾರ ಯಾರಿಗೆ ಇರ್ತದೆ ಅಂತ ಹೇಳಿದ್ರೆ ಸಭಾಪತಿಗೆ ಇರ್ತದೆ. ಆ ಸಭಾಧ್ಯಕ್ಷ ಅಥವಾ ಸಭಾಪತಿ ಅಥವಾ ಸ್ಪೀಕರ್ ಅಂತಲೂ ಸಹ ಕರೀತಾರೆ. ಅವರ ಗೈರು ಹಾಜರಿಯಲ್ಲಿ ಅವರ ಕೆಲಸ ಕಾರ್ಯಗಳನ್ನು ಮಾಡೋದು ಯಾರು ಅಂತ ಹೇಳಿದ್ರೆ ಉಪಸಭಾಪತಿ ಮಾಡ್ತಾರೆ. ಸೊ ಹೀಗೆ ಲೋಕಸಭಾ ಸದಸ್ಯರು ತಮ್ಮಲ್ಲಿಯೇ ಒಬ್ಬ ಸಭಾಧ್ಯಕ್ಷನನ್ನ ಮತ್ತೊಬ್ಬ ಉಪಸಭಾಧ್ಯಕ್ಷನನ್ನ ನೇಮಕ ಮಾಡಿಕೊಳ್ಳುವುದರ ಮೂಲಕ ತಮ್ಮ ಅಧಿವೇಶನದ ಕಾರ್ಯಕಲಾಪಗಳನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗಲಾಗುತ್ತದೆ ಎನ್ನುವಂಥದ್ದನ್ನು ನಾವು ಗಮನಿಸ್ತೇವೆ. ಸೊ ವಿದ್ಯಾರ್ಥಿಗಳೇ, ನಾವು ಇಲ್ಲಿಯವರೆಗೂ ಸಹ ಈ ಲೋಕಸಭೆ ಎಂದರೇನು, ಆ ಲೋಕಸಭೆಯ ರಚನೆ ಯಾವ ರೀತಿ ಇದೆ ಎನ್ನುವುದನ್ನು ಕುರಿತು ಅಧ್ಯಯನವನ್ನ ಮಾಡಿದ್ದೇವೆ. ಸೊ ಮುಂದಿನ ತರಗತಿಯಲ್ಲಿ ಈ ಲೋಕಸಭೆಯ ಕಾರ್ಯಗಳು ಏನು ಎನ್ನುವಂಥದ್ದನ್ನು ಕುರಿತು ಅಧ್ಯಯನವನ್ನ ಮಾಡೋಣ. ಧನ್ಯವಾದ.